ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ರೇವಣ್ಣವರು ಮತ್ತು ಖಾತಾ ಚಿಕ್ಕಣ್ಣವರು ಇತರ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಆಹ್ವಾನವನ್ನು ನೀಡಿದರು. ನನಗೆ ಎಡಗಾಲು ಸ್ವಲ್ಪ ನೋವಾಗಿದೆ, ಇಂಜುರಿ ಆಗಿದೆ. ಬರ್ಲಿಕ್ಕಾಗಲ್ಲ ಅಂತ ಹೇಳಿದ್ದೆ, ಆದರೂ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ನನಗೆ ಜಾಸ್ತಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಮತ್ತು ಎಡಗಾಲ ಮೇಲೆ ಹೆಚ್ಚು ಭಾರ ಬಿಡ್ಲಿಕ್ಕಾಗಲ್ಲ. ಬಹಳ ಹೊತ್ತು ನಿಂತ್ಕೊಂಡು ಮಾತನಾಡಲಿಕ್ಕೂ ಆಗಲ್ಲ. ಇದು ಪರಿಸ್ಥಿತಿ. ಈ ಪರಿಸ್ಥಿತಿನಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಾನು ಬಾತ್ರೂಮಿಂದ ಹೊರಗಡೆ ಬರುವಾಗ ಜಾರ್ ಬಿದ್ದುಬಿಟ್ಟೆ. ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ಈ ಥರದ ಘಟನೆಗಳು ನಡೀತಕ್ಕಂಥದ್ದು ಸಾಮಾನ್ಯ. ನನಗೆ ಹಿಂದೆ 2005ರಲ್ಲಿ ಶಾಸಕ ದಿನಾಚರಣೆ ಇತ್ತು. ಆಗ ಕಬಡ್ಡಿ ಆಡ್ತಾ ಇದ್ದೆ. ಕಬಡ್ಡಿ ಆಡುವಾಗ ಈ ಸಕಲೇಶ್ಪುರದ ಶಾಸಕ ವಿಶ್ವನಾಥ್ ಅಂತೇಳಿ ಅವ್ರು ನಾನು ಹಿಡಿಯಕ್ಕೆ ಹೋಗಿ ನನ್ನ ಮೇಲೆ ಬಿದ್ದುಬಿಟ್ರು. ಬಿದ್ದುಬಿಟ್ಟು ಒಂದು ಲಿಗಾಮೆಂಟು ಕಟ್ಟಾಗ್ಬಿಡ್ತು. ಅದೇ ಲಿಗಾಮೆಂಟ್ ಮೇಲೆ ಮತ್ತೆ ಬಿದ್ದುಬಿಟ್ಟೆ ನಾನು. ಸೊ ಹಂಗಾಗಿ ನೋವು ಬಂದ್ಬಿಟ್ಟಿದೆ. ತಿರುಗಾಡಕ್ಕಾಗ್ತಿಲ್ಲಂಗೆ ತಿರುಗಾಡ್ತಾ ಇದ್ದೀನಿ. ಇಂಪ್ರೂವ್ ಆಗಿದೆ, ಆದರೆ 100% ರಿಕವರಿ ಆಗಿಲ್ಲ. ಇವತ್ತು ಬಹಳ ಸಂತೋಷ. ಒಂದು ಸಮಾಜದಲ್ಲಿರ್ತಕ್ಕಂಥ, ಅದು ಕುರುಬ ಸಮಾಜದಲ್ಲಿರ್ತಕ್ಕಂಥ ಸಾಹಿತಿಗಳು, ಚಿಂತಕರು ಒಂದು ಕಡೆ ಸೇರಿ ಸಮಾಜದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು. ಬರೀ ನಮ್ಮ ಸಮಾಜ ಅಂತಲ್ಲ, ಇಡೀ ಸಮಾಜದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಮಗೆ ಸ್ವಾತಂತ್ರ್ಯ ಬಂದು 1947ನೇ ಇಸ್ವಿ. ಸಂವಿಧಾನ ಜಾರಿಯಾದದ್ದು 1950ನೇ ಇಸ್ವಿ ಜನವರಿ 24ನೇ ತಾರೀಕು. ಸಂವಿಧಾನ ಜಾರಿಯಾಗಿ 25 ವರ್ಷಗಳಾಗಿದೆ. 75 ವರ್ಷಗಳಾಗಿದೆ. 75 ವರ್ಷಗಳು ನಮ್ಮ ಸಂವಿಧಾನ ಜಾರಿಯಾಗಿ ಎಲ್ರಿಗೂ ಸಮಾನ ಅವಕಾಶಗಳನ್ನು, ಸಮಾನತೆಯ ಸಮಾಜವನ್ನು, ಮಾನವೀಯ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ ಅಂತ ನಾವು ಸಂವಿಧಾನದಲ್ಲಿ ಹೇಳ್ಕೊಂಡಿದ್ದೀವಿ. ಯಾಕಂದರೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಈ 3 ವಿಚಾರಗಳು ಬಹಳ ಮುಖ್ಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.